ಹಾಯ್ ಎಲ್ಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಸೊ ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ, ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ 3:15 ಅಷ್ಟೊತ್ತಿಗೆ. ನೆಕ್ಸ್ಟು ನಾವು ಬಂದಿದ್ದು ಇದು ಮಂಜೂಷಾ ವಸ್ತು ಸಂಗ್ರಹಾಲಯ ಅಂತ ಮ್ಯೂಸಿಯಮ್ಗೆ. ಇದು ಧರ್ಮಸ್ಥಳದಲ್ಲೇ ಇರುವಂಥದ್ದು. ಬಟ್ ನಾವು ಎಂದೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ನಮ್ಮ ಅರ್ಚನಾ ಇದ್ದಾರಲ್ಲ, ಅವ್ರ ಅಣ್ಣ ಲಾಸ್ಟ್ ಟೈಮ್ ಹೋಗಿದ್ರಂತೆ. ನಾವು ಹೋಗೋದಕ್ಕೂ 2 ದಿನ ಮುಂಚೆ ಹೋಗಿದ್ರಂತೆ. ಸೊ ಅವನು ನಮಗೆ ಹೇಳ್ದ, ಅತ್ತೆ ನೀವು ಅಲ್ಲಿಗೆ ಹೋಗಲೇಬೇಕು, ನೋಡಲೇಬೇಕು ನೀವು ಅಂತ ಹೇಳ್ಬಿಟ್ಟು ನಮಗೆ ಫೋನ್ ಮಾಡಿ ಹೇಳಿದ್ದ. ಬಟ್ ಬಂದಿದ್ದೀವಿ, ತುಂಬ ಚೆನ್ನಾಗಿದೆ. ಖಂಡಿತ ನೀವು ಯಾರಾದರೂ ಹೋದರೆ ಒಂದ್ಸಲಿ ವಿಸಿಟ್ ಮಾಡಿ. ನಮಗೆ ಈ ಥರ ಪ್ಲೇಸ್ ಇದೆ ಅಂತಲೇ ಗೊತ್ತಿರಲಿಲ್ಲ. ನಿಜವಾಗ್ಲೂ ಆ ಮ್ಯೂಸಿಯಮಲ್ಲಿ ತುಂಬ ನೋಡೋದಿದೆ. ನಾವು ಸುಮ್ಮನೆ ಸ್ವಲ್ಪ ಅಷ್ಟೇ, ನಾನು ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ದೀನಿ. ಆದರೆ ಫುಲ್ಲು ನೋಡೋಷ್ಟೊತ್ತಿಗೆ 1.5 ಗಂಟೆ ಆಗುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಒಂದ್ಸರಿ ಖಂಡಿತ ವಿಸಿಟ್ ಮಾಡಿ. ಇದು ದೇವಸ್ಥಾನ ಇದೆಯಲ್ಲ, ಅದ್ರ ಆಪೋಸಿಟಲ್ಲೇ ಇರೋದು. ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಮ್ಯೂಸಿಯಂ ಅಂತ. ನೀವು ಹೋಗಿ ಒಂದ್ಸಲಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಎಲ್ಲ ಥರನೂ ಇಟ್ಟಿದ್ದಾರೆ. ವಾಸ್ತುಶಿಲ್ಪ ಆಗಿರ್ಬೋದು, ಶಾಸನಗಳಾಗಿರ್ಬೋದು. ಇದು ನೋಡಿ, ಇದೆಲ್ಲ ಹಳೆ ರೇಡಿಯೋಗಳು. ಇದು ಮುಂಚೆ ಅದೇ ಫಿಲಮ್ ಶೂಟ್ ಮಾಡ್ತಿದ್ರಲ್ಲ, ಆ ಥರ ಅದೆಲ್ಲ ಇಟ್ಟಿದ್ದಾರೆ. ಇದೆಲ್ಲ ನೋಡಿ, ತಾಳೆಗರಿ ಮತ್ತು ಇದೆಲ್ಲ ಅದೇ ಶಾಸನ ಅಂತ ಹೇಳಿದ್ನಲ್ಲ ಅದು. ಆಮೇಲೆ ಪ್ರಿಂಟು, ಅದೇ ಕೈಯಲ್ಲಿ ಮಾಡಿರ್ತಾರಲ್ಲ ಆ ಥರ ಪ್ರಿಂಟ್, ಪ್ರತಿಯೊಂದು ಇದೆ. ನಿಜವಾಗೂ ನೀವು ಹೋಗಬೇಕು. ಆದರೆ ಇದು ವಿಡಿಯೋದಲ್ಲಿ ಶಾರ್ಟೇಜ್ ಬರುತ್ತೆ ನಮಗಿದು ಹೇಳೋದಕ್ಕೆ, ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಯಾಕೆಂದರೆ ತುಂಬ ಲಾಂಗ್ ಆಗೋಗುತ್ತೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ನನಗೆ ಇಂಪಾರ್ಟೆಂಟ್ ಏನೇನಿದೆಯೋ ಅದನ್ನು ಮಾತ್ರ ನಾನು ವಿಡಿಯೋಸ್ ಮಾಡಿ ಮಾತ್ರ ಹಾಕಿದ್ದೀನಿ. ನಿಜ, ನೀವು ಒಂದ್ಸಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಮ್ಯೂಸಿಯಮ್ಮು. ಮಕ್ಕಳಂತೂ ಕರ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ಹೋಗಿದ್ದು ಸೌತ್ ಅಡ್ಕ ಗಣಪತಿಗೆ. ಅದು ಹತ್ರನೇ ಇರೋದು, ಧರ್ಮಸ್ಥಳಕ್ಕೆ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಅದನ್ನು ಮುಗಿಸ್ಕೊಂಡಿದ್ದ ತಕ್ಷಣ ಇದಕ್ಕೆ ನಾವು ಹೋಗೇ ಇರಲಿಲ್ಲ. ಇದು ಕೂಡ ನಾವು ಫಸ್ಟ್ ಟೈಮ್ ಹೋಗಿದ್ದು. ಧರ್ಮಸ್ಥಳಕ್ಕೆ ನಾನು ಆಲ್ಮೋಸ್ಟ್ ಒಂದು 5-6 ಸಲ ಹೋಗಿದ್ದೀನಿ. ಬಟ್ ಈ ದೇವಸ್ಥಾನಕ್ಕೆ ನಾವು ಹೋಗ್ತಿರ್ಲಿಲ್ಲ, ಯಾಕೆಂದರೆ ನಾವು ಹೋಗ್ತಿದ್ದಿದ್ದೆಲ್ಲ ಬಸ್ಸಲ್ಲಿ. ನಾವು ಇಲ್ಲಿಂದ ತುಮಕೂರಿಂದ ಅಲ್ಲಿಗೆ ಧರ್ಮಸ್ಥಳಕ್ಕೆ ಹೋಗೋದು, ದರ್ಶನ ಮಾಡೋದು, ಮತ್ತು ಅಲ್ಲಿಂದ ಡೈರೆಕ್ಟ್ ಬಸ್ ತುಮಕೂರಿಗೆ. ಸೊ ಆ ಥರ ಆಗಿಬಿಡ್ತಿತ್ತು. ಅದಕ್ಕೆ ಅಂತ ಹೇಳಿಬಿಟ್ಟು ನಾವು ಈ ಸಲ ಕಾರಲ್ಲಿ ಹೋಗಿದ್ವಲ್ಲ, ಸೊ ಅದಕ್ಕೆ ನೋಡ್ಕೊಂಡು ಬರೋಣ ರೀ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ದಾರೆ. ಜನ ಸ್ವಲ್ಪ ರಶ್ ಇತ್ತು ಅಂತಲೇ ಹೇಳ್ಬೋದು. ಧರ್ಮಸ್ಥಳದಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ ಸ್ವಲ್ಪ ರಶ್ ಇತ್ತು ಅಂತಲೇ ಹೇಳ್ಬೋದು. ಸೊ ನಾವು ಹೋದ್ವಿ, ದರ್ಶನ ಮಾಡ್ಕೊಂಡ್ವಿ. ನಮಗಂತೂ ತುಂಬ ಖುಷಿ ಆಯಿತು. ಅಲ್ಲಿ ಅವಲಕ್ಕಿ ಕೊಡ್ತಾರೆ, ಸ್ವೀಟ್ ಅವಲಕ್ಕಿ. ಅದಂತೂ ನನಗೆ ತುಂಬ ಇಷ್ಟ. ಲಾಸ್ಟ್ ಟೈಮು ಅಂದರೆ ಯಾರಾದರೂ ಹೋಗಿರ್ತಾರಲ್ಲ, ಅವರೆಲ್ಲ ಪ್ರಸಾದ ಕೊಟ್ಟಾಗ ಇದು ಎಲ್ಲಿ ಸಿಗುತ್ತೆ ಪ್ರಸಾದ ಅಂತ ಕೇಳ್ತಿದ್ದೆ. ಅಷ್ಟು ಚೆನ್ನಾಗಿತ್ತು. ನಾವು ಕೂಡ ತೊಗೊಂಡ್ವಿ. ಇಲ್ಲಿ ನೋಡಿ, ನನ್ನ ಮಗ ಎಲ್ಲ ಇದು ದೇವಸ್ಥಾನ ತುಂಬ ಎಲ್ಲ ಗಂಟೆ ಕಟ್ಬಿಟ್ಟಿದ್ದಾರೆ. ಅದೇನೋ ಅರಕೆ ಮಾಡಿಕೊಂಡ್ರೆ ಅದು ಗಂಟೆ ಕಟ್ಟಬೇಕು ಅಂತ ಏನೋ ಹೇಳಿದ್ರು ನಮಗಲ್ಲಿ. ಸೊ ನಾನು ಕೇಳಿದೆ, ಆಯಿತು ಅಂತ ಹೇಳ್ಬಿಟ್ಟು ನಾವು ಒಂದು ಅರಕೆ ಮಾಡ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ಇಯರ್ ಒಳಗಡೆ ಆದರೆ ನಾವು ಬಂದು ಗಂಟೆ ಕಟ್ತೀವಿ ಅಂತ ಹೇಳ್ಬಿಟ್ಟು ಗಣಪಂಗೆ ನಾವು ಕೂಡ ಕೈ ಮುಗಿದು ಅರಕೆ ಹೊತ್ಕೊಂಡು ಬಂದಿದ್ದೀವಿ. ನೋಡೋಣ, ಆಗುತ್ತೆ ಅಂದರೆ ಕಟ್ಟೋದು, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಆದರೆ ದೇವ್ರ ಮೇಲಂತೂ ಖಂಡಿತ ನನಗೆ ತುಂಬ ಭಕ್ತಿ ಇದೆ. ಸೊ ನೆಕ್ಸ್ಟು ಇಲ್ಲಿ ಚಿರ್ಮುರಿ ತೊಗೊಳೋಣ ರೀ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಕೇಳಿದ್ವಿ. ನಮ್ಮ ನಾದಿನಿ ಏನು ಬೇಡ ಅಂದ್ಲು. ಅರ್ಚನಾನು ಕೂಡ ಅವರು ಬಸ್ಸಲ್ಲಿ ಜರ್ನಿ ಮಾಡಬೇಕಾದ್ರೆ ಅವರು ಯಾರು ಏನೂ ತಿನ್ನಲ್ಲ. ನಮ್ಮ ನಾದಿನಿ ಅಷ್ಟೇ, ಅವ್ರ ಮಕ್ಕಳು ಅಷ್ಟೇ, ಅರ್ಚನಾನು ಅಷ್ಟೇ. ಯಾಕೆಂದರೆ ಅವ್ರಿಗೆ ಸ್ವಲ್ಪ ವಾಮಿಟ್ ಆಗೋದು ಆಗುತ್ತಂತೆ. ಸೊ ಅದಕ್ಕೆ ಅವ್ರು ಏನು ಊಟನೂ ಕೇಳ್ತಿರ್ಲಿಲ್ಲ, ತಿಂಡಿನೂ ಕೇಳ್ತಿರ್ಲಿಲ್ಲ. ಸುಮ್ಮನೆ ಅವರು ಮಲ್ಕೊಳ್ಳೋದಷ್ಟೇ ಕೇಳ್ತಿದ್ದಿದ್ದು. ನಾವು ಇಲ್ಲಿ ತುಮಕೂರಿಂದ ಹೋದಾಗಿಂದ ಹಂಗೆ ಮಾಡಿಬಿಟ್ರು ಪಾಪ. ನೋಡಿ ಫ್ರೆಂಡ್ಸ್, ನಮ್ಮಪ್ಪ ಗಾಡಿ ಓಡಿಸ್ತಿದ್ದಾರೆ. ಇದು ಅತ್ತೆ, ಇದು ಬಜ್ಜ. ಆಗ ಅವನೇ ಮಲ್ಕಂಡ್ ಗೋರ್ಕೆ. ಇದು ಅತ್ತೆ, ಅವಳು ಹುಡುಗಿ, ನಾನು ಅವ್ರ ಡಾರ್ಲಿಂಗು. ನಮ್ಮ ಸೊಸೆರು ಸೊಸೆ. ನಮ್ಮ ನಾದಿನಿ ಮಕ್ಳು ಇಬ್ಬರು ನನ್ನ ಮಗಂಗೆ ಒರೆಸೆ ಹಾಕ್ತಾರಲ್ಲ. ಸೊ ಅದಕ್ಕೆ ಅವನಿಗೆ ಸ್ವಲ್ಪ ನಾಚಿಕೆ. ಆದರೆ ಏನು ಮಾಡೋದು, ಇಬ್ಬರು ನನ್ನ ಮಗಂಗಿಂತ ಇಬ್ಬರು ದೊಡ್ಡವರೇ. ಆದರೂ ಅವನು ನಾಚಿಕೆ ಬೀಳ್ತಾನೆ ನನ್ನ ಮಗ, ಸ್ವಲ್ಪ ಹಂಗೆ ಪಾಪ. ನೆಕ್ಸ್ಟು ನಾವು ಬಂದಿದ್ದ ಪ್ಲೇಸು ಕುಕ್ಕೆ ಸುಬ್ರಹ್ಮಣ್ಯಗೆ. ಇಲ್ಲಿ ಕೂಡ ಹಾಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ.
ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು. ಆಗಲೇ ಒಂದು 5:30 6 ಗಂಟೆ ಹತ್ತತ್ರ ಆಗಿತ್ತು. ಸೊ ಇಲ್ಲೂ ಕೂಡ ಅಷ್ಟೇ ಎಲ್ಲ ಕಡೆನೂ ಜನನೇ ಇದ್ದರು ಅಂತಲೇ ಹೇಳ್ಬೋದು, ರಶ್ ಇತ್ತು. ನಮ್ಮ ವಿಕಾಸ ನೋಡಿ ಅವ್ನಿಗೆ ಹೇಳಿದ್ನಲ್ಲ, ಅವರು ಕಾರ್ ಹತ್ತಿದ ತಕ್ಷಣ ಎಲ್ಲರೂ ಮಲಗಿಬಿಡ್ಬೇಕು, ಇಲ್ಲಾಂದರೆ ವಾಮಿಟ್ ಆಗುತ್ತೆ ಅನ್ನೋ ಥರ ಅವ್ರಿಗೆ ಎಲ್ಲರಿಗೂ ಅದೇ ಥರ ಮೈಂಡ್ ಸೆಟ್ ಪಾಪ. ಅವರು ಎಲ್ಲೂ ಹೋಗಿಲ್ಲ, ಎಲ್ಲೂ ಅವರು ಹೋಗೋದಿಲ್ಲ ಹೊರಗಡೆ ಎಲ್ಲ. ಸೊ ಹಂಗಾಗ್ಬಿಟ್ಟು ಅವನು ತುಂಬ ಸೆಕೆ ಅಂತ ಹೇಳ್ಬಿಟ್ಟು ಅದು ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟು ಹಂಗೆ ಗಾಳಿ ಬರಲಿ ಅಂತೇಳಿ ಹಾಗೆ ಮಲ್ಕೊಂಡಿದ್ದಾನೆ. ಅವನು ಹಂಗೂ ಬರಲ್ಲ, ನಾನು ನೀವೇ ಹೋಗಿ ದರ್ಶನ ಮಾಡಿ ಅಂತ ಹೇಳ್ದೆ ಪಾಪ. ಮನೆಯವರು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಹೋದರು. ಅಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ 7 ಗಂಟೆಗೆ ಲಾಸ್ಟ್ ಅಂತ. ನಾವು ಹೋದಾಗ ಅಲ್ಲಿ 6:30 ಆಗಿತ್ತು. ಸೊ ಮತ್ತೆ ಅವರು ನಮ್ಮ ಮನೆಯವ್ರಿಗೆ ಬೇಗ ಫೋನ್ ಮಾಡಿ ಕರೆದ್ವಿ, ಬೇಗ ಬನ್ನಿರಿ 7 ಗಂಟೆಗೆ ಲಾಸ್ಟ್ ಅಂತೆ ದರ್ಶನಕ್ಕೆ ಅಂತ. ಸೊ ನಾವು ಹೋಗಿದ ತಕ್ಷಣ ಒಳಗಡೆ ಹೋದ್ವಿ. ಬರೀ 10 ನಿಮಿಷಕ್ಕೆ ನಮಗೆ ದರ್ಶನ ಆಯಿತು. ಸುಮ್ಮನೆ ಕ್ಯೂ ಅಲ್ಲಿ ಹೋಗಿದ್ದಷ್ಟೇ. ಹೋಗಿದ ತಕ್ಷಣ ಅದು ಕೂಡ ತುಂಬ ದರ್ಶನ ಚೆನ್ನಾಗಾಯಿತು, ಹತ್ರದಿಂದನೇ ಆಯಿತು. ಬೇಗ ಬೇಗ ಬಿಟ್ಟರು ಲೈನೆಲ್ಲ. ಏನೋ 7 ಗಂಟೆಗೆ ಲಾಸ್ಟು ಅಂತ ಹೇಳ್ತಿದ್ರು. ಬಂದವ್ರಿಗೆ ಡೈರೆಕ್ಟ್ ದರ್ಶನಕ್ಕೆ ಕಳಿಸ್ಬಿಡ್ತಾ ಇದ್ರು. ಸೊ ಅಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಎಲ್ಲರೂ ಫೋಟೋಸು ವಿಡಿಯೋಸ್ ಎಲ್ಲ ತೆಕ್ಕೊತಾ ಇದ್ವಿ. ಆಮೇಲೆ ನಮಗೆ ಪ್ಲ್ಯಾನ್ ಇತ್ತು, ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಒಂದೇ ಸಲ. ಇಲ್ಲಿ ಊಟ ಮಾಡಿಬಿಟ್ರೆ ಇನ್ನು ನೆಕ್ಸ್ಟ್ ತುಮಕೂರಲ್ಲಿ ಹೋಗಿ ಇಳಿಯೋ ಥರ ಪ್ಲ್ಯಾನ್ ಇತ್ತು. ಸೊ ಆಲ್ರೆಡಿ ಇದು ಊಟಕ್ಕೆ ಎಲ್ಲರೂ ಹೋಗಿ ನಿಂತ್ಕೊತಾ ಇದ್ರು. ನಾವು ಕೂಡ ಹೋದ್ವಿ, ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇದು ಒಳ್ಳೆ ಚೆನ್ನಾಗಿ ಐಡಿಯಾ ಮಾಡಿದ್ದಾರೆ. ಅಲ್ಲಿ ಮುಂದೆಗಡೆ ಒಬ್ಬರ ಮೇಲೆ ಒಬ್ಬರು ಬಿದ್ದುಬಿಟ್ಟು, ಅಂದರೆ ನಾನು ಫಸ್ಟ್ ಅನ್ನೋ ಥರ ಬಂದರು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ತಿರ್ಗೋ ಹತ್ರ ಮಾತ್ರ ಎಲ್ಲ ತುಂಬ ಸ್ಲೋ ಆಯಿತು. ಈ ಥರ ಹಾಕಿಲ್ಲ ಅಂದಿದ್ರೆ ಅಲ್ಲಿಂದ ಇಲ್ಲಿವರೆಗೂ ತುಂಬ ತೊಳ್ಳಾಡ್ತಿದ್ರು ಅಂತಲೇ ಹೇಳ್ಬೋದು ಜನ ಎಲ್ಲರೂ ಕೂಡ. ಸೊ ಇಲ್ಲಿ ಚೆನ್ನಾಗಿತ್ತು. ಹಿಂಗೆ ಆ ಕಡೆಯಿಂದ ಜಿಗ್ಜಾಗ್ ಟೈಪಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಊಟಕ್ಕೆ ಆ ಥರ ಇಲ್ಲಿ ಸ್ವಲ್ಪ ಹಂಗೆ ಕಂಬಿಗಳೆಲ್ಲ ಮಾಡಿದ್ದಾರೆ. ನೀವು ಹೋಗಿದ್ರೆ ನಿಮಗೂ ಗೊತ್ತಿರುತ್ತೆ ಮೇ ಬಿ ಇದೆಲ್ಲ. ಸೊ ನಾವು ಫೈನಲಿ ಹೆಂಗೋ ಪ್ರಸಾದ ಸಿಗುತ್ತೆ, ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಫೈನಲಿ ನಾವು ಫಸ್ಟ್ನೇ ಪಂಕ್ತಿಗೆ ಬಂದುಬಿಟ್ಟು ಕೂತ್ಕೊಂಡ್ಬಿಟ್ವಿ. ಹೆಂಗೋ ಪ್ಲೇಸ್ ಎಲ್ಲ ಸಿಕ್ತು. ಸೊ ಬಾಳೆ ಎಲೆ ಎಲ್ಲ ಹಾಕಿ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನನಗಲ್ಲಿ ಸಾಂಬಾರು ತುಂಬ ಇಷ್ಟ ಆಯಿತು. ಧರ್ಮಸ್ಥಳಕ್ಕಿಂತ ನನಗೆ ಈ ಸಾಂಬಾರು ತುಂಬ ಇಷ್ಟ ಆಯಿತು. ಅಲ್ಲೂ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಈ ಸಾಂಬಾರು ನಮಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಊಟ ಮಾಡಿದ್ವಿ. ಎಲ್ಲ ನನ್ನ ಮಗನೂ ಕೂಡ ಅವನಿಗೆ ಸಪ್ಪೆ ಇದ್ದರೆ ಸಾಕು ಊಟ ಮಾಡ್ತಿರ್ತಾನೆ, ಅವನಿಗೂ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಅನ್ನ ಸಾರು ಮಜ್ಜಿಗೆ ಚಟ್ನಿ ಎಲ್ಲ ಹಾಕಿದ್ರು. ಚೆನ್ನಾಗಿತ್ತು ಊಟ. ಸೊ ಧರ್ಮಸ್ಥಳದಲ್ಲಿ ಊಟ ಮಾಡೋಕ್ಕೆ ಹೋಗಬೇಕಾದ್ರೆ ಫೋನು ಚಾರ್ಜಿಂಗ್ ಇಟ್ಟೋಗಿದೆ. ಸೊ ಅಲ್ಲೊಂದು ಸ್ವಲ್ಪ ವಿಡಿಯೋ ನಂದು ಮಿಸ್ ಆಯಿತು ಅಂತ ಹೇಳ್ಬೋದು. ಸೊ ಇರಲಿ. ನೆಕ್ಸ್ಟು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ ತಕ್ಷಣ ನನ್ನ ಮಗ 2 ಡೇಸಿಂದ ನಮ್ಮನ್ನೇನು ಕೇಳಿರಲಿಲ್ಲ. ಇವಾಗ ನಮ್ಗೆ ಆಟ ಸಾಮಾನು ಬೇಕು ಅಂತ ಕೇಳ್ತಿದ್ದಾನೆ. ಆಲ್ರೆಡಿ ಪಕ್ಕದಲ್ಲಿ ಸೈಡಲ್ಲೆಲ್ಲ ಮಲ್ಕೊಳೋಕ್ಕೆ ಇವಾಗೆಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಬಂದಿರೋ ಭಕ್ತಾದಿಗಳೆಲ್ಲ ಮಲ್ಕೊಳೋಕ್ಕೆ ಆಪೋಸಿಟಲ್ಲೇ ವಾಶ್ರೂಮ್ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಸೊ ಅಂದರೆ ಮಲ್ಕೊಳೋಕ್ಕೆಲ್ಲ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೆಲ್ಲ ಮಲಗಿದ್ರು, ಭಾಳ ಜನ ಎಲ್ಲ ಮಲಗಿದ್ರು. ಸೊ ನನ್ನ ಮಗ ಆಟ ಸಾಮಾನು 2 ಡೇಸಿಂದ ಕೇಳಿರಲಿಲ್ವಲ್ಲ, ಇವಾಗ ನನಗೆ ಬೇಕೇ ಬೇಕಪ್ಪ, ಹೆಂಗಿದ್ರು ನಾವು ಊರಿಗೆ ಹೋಗ್ತೀವಿ, ಅದಕ್ಕೆ ಕೊಡಿಸ್ಕೊಂಡ್ಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಆಟ ಸಾಮಾನು ತೊಗೊಳಕ್ಕೆ ಅಂತ ಬಂದಿದ್ದಾನೆ. ನನಗೆ ನಮ್ಮ ಮನೆಯವರು ಯಾವ್ದು ಬೇಕು ಅಂದರೆ ಇದು ಬೇಡ ಅದು ಬೇಡ ಇದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಇಲ್ಲೇ ಅಲ್ಲ, ಕಾರ್ ನೋಡಿಲ್ಲ, ಕಾರ್ ಕ್ಲೇ ಅಂತೆ. ಕ್ಲೇ ಎಷ್ಟು ರೀ? 100 ರೂಪಾಯಿ ಕ್ಲೇ.
2-3 ಕೇಳ್ದ ಅದು ಬೇಕು ಇದು ಬೇಕು ಅಂತ. ಮತ್ತು ಲಾಸ್ಟ್ ಫೈನಲ್ ಕ್ಲೇ ಬೇಕು ಅಂದ. ಅಲ್ಲಿ ಎಲ್ಲ 150 ಏನಾದರೂ ತೊಗೊಳ್ಳಿ 150 ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟಿದ್ದಾರೆ. ಫೈನಲಿ ನೋಡಿ ಎಲ್ಲ ಬಿಟ್ಟು ಇದನ್ನು ತೊಗೊಂಡ. ನನಗೆ ಇದೇ ಶೂಟ್ ಬೇಕಮ್ಮ 2 ಇದೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತೇಳಿ ಕೊಡಿಸ್ಕೊಂಡು ಬಂದ್ವಿ. ನೋಡಿ ನಮ್ಮ ನಾದಿನಿ ಮಕ್ಳು ಎಷ್ಟು ಬುದ್ಧಿವಂತು ಅಂದರೆ, ಏನಾದರೂ ಕೇಳಲಿ ತಗೊಳ್ರು ಅಂದರೆ ಇಲ್ಲ ಬೇಡ 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 ಏನು ಕೇಳಿದ್ರು ಬೇಡ ಅಂತ ಹೇಳ್ತಾರೆ. ಪಾಪ ಅಂಥ ಮಕ್ಕಳನ್ನ ಎಷ್ಟು ಜನ ಬೇಕಾದರೂ ಸಾಕೋದು ಅನಿಸುತ್ತೆ. ಬಟ್ ನನ್ನ ಮಗನು ಏನು ಹಠ ಮಾಡಿಲ್ಲ ಪಾಪ. ಲಾಸ್ಟಲ್ಲಿ ಮಾತ್ರ ಒಂದೇ ಒಂದು ಆಟ ಸಾಮಾನು ಕೇಳ್ದೆ ಅಷ್ಟೇ. ನಮ್ಮ ಮನೆಯವ್ರು ಕೂಡ ಕೊಡಿಸ್ಕೊಂಡು ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನಮ್ಮ ಮನೆಯವರು ಗಾಡಿ ತಗೊಬರೋವರೆಗೂ. ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು, ಇನ್ನು ಇಲ್ಲಿ ಬಿಟ್ಟರೆ ನೆಕ್ಸ್ಟು ಇನ್ನು ತುಮಕೂರಲ್ಲೇ ಇಳಿಸೋದು ಅಂತ ಹೇಳ್ಬಿಟ್ಟು. ಆಯಿತು ರೀ ಅಂತ ಹೇಳ್ಬಿಟ್ಟು ಬಂದ್ವಿ. ಇದು ನಮ್ಮ ಟೂರಿನ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಯಾರಿಗಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ.